5ನೇ ದಿನ ಬೆಳಿಗ್ಗೆ ಚಿಕ್ಕಮಂಗ್ಳೂರಲ್ಲಿ ನಮ್ ಸೈಕಲ್ ಗಾಳಿ ಇರ್ಲಿಲ್ಲ. ನಮ್ಮ ಹತ್ರ ಇದ್ದಿದ್ ಪಂಪು ಕೈ ಕೊಟ್ಟಿತ್ತು. ಅವತ್ತು ಭಾನುವಾರ ಆಗಿದ್ದರಿಂದ ಯಾವ ಸೈಕಲ್ ಶಾಪ್ ಕೂಡ ಓಪನ್ ಇರ್ಲಿಲ್ಲ. ಕೊನೆಗೆ ಒಂದ್ ಸೈಕಲ್ ಶಾಪ್ ಓಪನ್ ಆಗೋವರೆಗೂ ಕಾದಿದ್ದು ಹೊಸ ಪಂಪ್ ತಗೊಂಡು ಗಾಡಿ ಓಡ್ಕೊಂಡು ಚಿಕ್ಕಮಂಗ್ಳೂರ್ ಬಿಡೋ ಅಷ್ಟರಲ್ಲಿ 10 ಗಂಟೆ ಮೇಲಾಗಿತ್ತು. ಹಂಗಾಗಿ ಶೃಂಗೇರಿ ತಲುಪೋಷ್ಟರಲ್ಲಿ ರಾತ್ರಿ ಪೂರ್ತಿ ಕತ್ಲಾಗಿತ್ತು. 6ನೇ ದಿನ ಬೆಳಗ್ಗೆ ಶಾರದಾಂಬೆ ದರ್ಶನ ಮಾಡೋಣ ಅಂತ ಹೋದ್ವಿ. ಈ ಶಾರದಾ ಪೀಠ ಆದಿಶಂಕರಾಚಾರ್ಯರಿಂದ ಸ್ಥಾಪನೆಯಾಗಿರೋ ಮೊದಲನೇ ಮಠ. 14ನೇ ಶತಮಾನದಲ್ಲಿ ಹೊಯ್ಸಳ ಮತ್ತು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಆಗಿರೋ ವಿದ್ಯಾಶಂಕರ ದೇವಸ್ಥಾನ ನೋಡೋಕೆ 2 ಕಣ್ಣು ಸಾಲೋದಿಲ್ಲ. ಪಕ್ಕದಲ್ಲಿ ತಾಯಿ ಶಾರದಾಂಬೆ ದೇವಸ್ಥಾನ. ಒಳಗಡೆ ದೇವರ ಹತ್ರ ಹೋಗ್ಬೇಕಂದ್ರೆ ಪಂಚೆ ಉಟ್ಕೊಳ್ಬೇಕಾದ್ದು ಕಂಪಲ್ಸರಿ, ಇಲ್ಲ ಅಂದ್ರೆ ದೂರದಿಂದ ದರ್ಶನ ಮಾಡಬಹುದು. ಹಿಂದೆಗಡೆ ಶ್ರೀ ಆದಿಶಂಕರಾಚಾರ್ಯ ಮತ್ತು ಶ್ರೀ ತೋರಣ ಗಣಪತಿಯ ಸನ್ನಿಧಾನ ನೋಡ್ಕೊಂಡು ಪಕ್ಕದಲ್ಲೇ ಇರೋ ತುಂಗಾ ನದಿ ಕಡೆಗೆ ಹೆಜ್ಜೆ ಹಾಕ್ಬೇಕಾದ್ರೆ ಈ ನದಿಲಿ ಮೀನ್ ಹಿಡಿಬಾರ್ದು ಅಂತ ಬರೆದಿರೋ ಬೋರ್ಡ್ ಕಾಣಿಸ್ತು. ನದಿ ದಡದಲ್ಲಿ ಚಿಕ್ಕ ನಂದಿ ಮತ್ತು ಶಿವಲಿಂಗ ಇತ್ತು. ಸ್ವಲ್ಪ ಹೊತ್ತಾದ್ಮೇಲೆ ಜನ ಎಲ್ಲ ಅದ್ರ ಸುತ್ತ ಗುಂಪು ಕಟ್ಕೊಂಡು ನಾಣ್ಯಗಳನ್ನ ನಿಲ್ಸೋಕೆ ಶುರು ಮಾಡಿದ್ರು. ನಾನು ಏನಕ್ಕೆ ಹಿಂಗ್ ನಿಲ್ಲಿಸ್ತವ್ರೆ ಅಂತ ನೋಡ್ತಾ ನಿಂತಿದ್ದೆ. ನಾಣ್ಯಗಳು ನಿಂತ್ಕೊಂಡ್ರೆ ಅವ್ರ ಮನ್ಸಲ್ಲಿ ಅನ್ಕೊಂಡಿದ್ದು ನೆರವೇರುತ್ತೆ ಅಂತ ಎಲ್ರ ನಂಬಿಕೆ. ನಾನು ಅಬ್ಸರ್ವ್ ಮಾಡ್ದಂಗೆ ಕಲ್ಲು ತುಂಬಾ ಹೊರಟಾಗಿ ಚಿಕ್ಕ ಚಿಕ್ಕ ತಗ್ಗು ಉಬ್ಬುಗಳಿದ್ದಿದ್ರಿಂದ ಆಲ್ಮೋಸ್ಟ್ ಎಲ್ಲಾ ನಾಣ್ಯಗಳು ನಿಂತ್ಕೋತಾ ಇದ್ವು. ಎನಿವೇಸ್ ಅವ್ರವ್ರ ನಂಬಿಕೆ. ಆದ್ರೂ ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಪಕ್ಕದಲ್ಲಿ ಕಪ್ಪೆಶಂಕರ ಅಂತ ಒಂದು ಪುಟ್ಟ ದೇವಸ್ಥಾನ ಕಾಣಿಸ್ತು. ಹತ್ರ ಹೋದ್ಮೇಲೆ ಅದ್ರ ಒಳಗಡೆ ಹಾಕಿರೋ ಬೋರ್ಡ್ ನೋಡಿದ್ವಿ. ಶಂಕರಾಚಾರ್ಯರು ಒಮ್ಮೆ ಈ ತುಂಗಾ ನದಿ ದಡದಲ್ಲಿ ಬಿಸಿಲಲ್ಲಿ ಒಂದು ಸರ್ಪ ಒಂದು ಗರ್ಭಿಣಿ ಕಪ್ಪೆಗೆ ತನ್ನ ಎಡೆ ಎತ್ತಿ ನೆರಳು ಕೊಡ್ತಾ ಇರೋದನ್ನ ನೋಡಿ ಸಹಜ ಶತ್ರುಗಳು ಕೂಡ ಪರಸ್ಪರ ಪ್ರೀತಿಯಿಂದ ಬಾಳೋ ಜಾಗ ಇದು ಅಂತ ಶೃಂಗೇರಿನಲ್ಲಿ ಶಾರದಾ ಪೀಠ ನಿರ್ಮಾಣ ಮಾಡೋಕೆ ತೀರ್ಮಾನ ಮಾಡ್ತಾರಂತೆ. ಸರ್ಪ ಕಪ್ಪೆಗೆ ತನ್ನ ಎಡೆ ಎತ್ತಿ ನೆರಳು ಕೊಡ್ತಾ ಇರೋದನ್ನ ಕಪ್ಪೆಶಂಕರ ದೇವಸ್ಥಾನದ ಒಳಗಡೆ ಕಲ್ಲಲ್ಲಿ ಕೆತ್ತಿದ್ದಾರೆ. ನದಿಲಿ ಎಲ್ರು ಮೀನಿಗೆ ಮಂಡಕ್ಕಿ ಹಾಕ್ತಾ ಇರೋದನ್ನ ನೋಡಿ ನಾವು ಮಂಡಕ್ಕಿ ಹಾಕೋಣ ಅಂತ ಮತ್ತೆ ಹೊರಗಡೆ ಹೋಗಿ ಮಂಡಕ್ಕಿ ತಗೊಂಡು ಬಂದು ಮೀನಿಗೆ ಮಂಡಕ್ಕಿ ಹಾಕಿದ್ವಿ. ದಡದ ಮೇಲೆ ಬಿದ್ದಿರೋ ಮಂಡಕ್ಕಿಗಳನ್ನ ಪಾರಿವಾಳಗಳು ತಿಂತಾ ಇದ್ವು. ನದಿ ಮೇಲಿರೋ ಬ್ರಿಡ್ಜ್ ದಾಟ್ಕೊಂಡು ಮಠ ನೋಡೋಣ ಅಂತ ಹೋದ್ವಿ. ಮಠದ ಹಾಲ್ ಒಳಗಡೆ ಪಂಚೆ ಹಾಕಿದ್ರೆ ಮಾತ್ರ ಎಂಟ್ರಿ ಅಂದ್ರು. ಹೊರಗಡೆಯಿಂದಾನೆ ನೋಡ್ಕೊಂಡು ವಾಪಸ್ ಬರ್ತಾ ಬ್ರಿಡ್ಜ್ ಮೇಲಿಂದ ನದಿಲಿ ಆನೆಗಳಿಗೆ ಸ್ನಾನ ಮಾಡಿಸ್ತಾ ಇರೋದ್ ಕಾಣಿಸ್ತು. ಯೋಗಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ದ. ನಾನೇ ಬೇಡ ಅಂತ ಕ್ಯಾಮ್ರಾ ತೆಗೆದು ದೂರದಿಂದಾನೆ ಝೂಮ್ ಹಾಕ್ದೆ. ಆನೆಗಳು ಸ್ನಾನ ಮಾಡ್ಕೊಂಡು ದೇವಸ್ಥಾನದ ಹತ್ರ ಬರ್ತಾ ಇದ್ದಂಗೆ ಜನ ಎಲ್ಲ ಗುಂಪು ಕಟ್ಕೊಂಡು ಕಾಸು ಕೊಟ್ಟು ಆಶೀರ್ವಾದ ಪಡೆಯೋಕ್ ಶುರು ಮಾಡಿದ್ರು. ದೇವಸ್ಥಾನದ ಒಂದ್ ಕಡೆ ಪ್ರವಾಸಕ್ಕೆ ಬಂದಿರೋ ಕೆಲವು ಹೆಂಗಸರು ಖುಷಿಯಿಂದ ಸ್ಟೆಪ್ಸ್ ಹಾಕ್ತಾ ಇರೋದನ್ನ ನೋಡಿ ನನಗೂ ಡ್ಯಾನ್ಸ್ ಮಾಡಬೇಕು ಅಂತ ಅನ್ನಿಸ್ತು. ಹನ್ನೆರಡು ಗಂಟೆಗೆ ಭೋಜನದ ಹಾಲ್ ಓಪನ್ ಆಗ್ತಾ ಇದ್ದಂಗೆ ಸೀದಾ ಊಟದ ಹಾಲ್ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ಬೇಕಾಗಿರೋ ಪ್ಲೇಸ್ಗೆ ರೂಟ್ ಹಾಕೊಂಡು ಹೊರಟ್ವಿ. ನಮ್ಮ ಪ್ಲಾನ್ ನಲ್ಲಿ ಇದ್ದಿದ್ದ ನೆಕ್ಸ್ಟ್ ಪ್ಲೇಸು ಕುಪ್ಪಳ್ಳಿಲಿರೋ ಕುವೆಂಪು ಕವಿಮನೆ. ಶೃಂಗೇರಿಯಿಂದ ಕೊಪ್ಪಾಗ ಹೋಗಿ ಅವತ್ ನೈಟ್ ಅಲ್ಲೇ ಆಲ್ಟ್ ಆಗಿ ನೆಕ್ಸ್ಟ್ ಡೇ ಕವಿಮನೆಗೆ ಹೋಗೋಣ ಅಂತ ಒಂದು ಶಾರ್ಟ್ ಕಟ್ ಹುಡುಕಿದ್ವಿ. ನಾರ್ವೆ ಹತ್ರ ಇರೋ ತುಂಗಾ ಹೊಳೆ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಹೋದ್ವಿ. ಫಸ್ಟ್ ಟೈಮ್ ಸೈಕಲ್ ನಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಹೋದ್ವಿ. ಅಷ್ಟೇನು ಭಯ ಅನ್ನಿಸ್ಲಿಲ್ಲ, ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಕೊಪ್ಪಾಗ ಹೋದ್ಮೇಲೆ ಅಲ್ಲಿ ಜನ ಹರಿಹರಪುರ ಮಠಕ್ಕೆ ಹೋಗಿ ಅಂತ ಸಜೆಸ್ಟ್ ಮಾಡಿದ್ರಿಂದ ಹರಿಹರಪುರದಲ್ಲಿರೋ ಆದಿಶಂಕರಾಚಾರ್ಯ ಶಾರದಾ ಪೀಠಕ್ಕೆ ಹೋದ್ವಿ.
ಅಲ್ಲಿರೋ 27 ಅಡಿ ಆಂಜನೇಯನ ಮೂರ್ತಿಯ ಸುತ್ತ ಒಂದು ತೆಂಗಿನಕಾಯಿ ಇಟ್ಕೊಂಡು ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ಕಾಯಿ ಹೊಡಿದಂಗೆ ಮನೆಗ್ ತಗೊಂಡೋದ್ರೆ ಅವ್ರು ಅಂದ್ಕೊಂಡಿದ್ದು ನೆರವೇರುತ್ತೆ ಅನ್ನೋ ವಿಷಯ ಅಲ್ಲಿಗೆ ಹೋದ್ಮೇಲೆ ನಮ್ಗೆ ಗೊತ್ತಾಗಿದ್ದು. ಆಮೇಲೆ ಮಠ ಎಲ್ಲ ಒಂದ್ ರೌಂಡ್ ಹಾಕೊಂಡ್ ಬರೋಣ ಅಂತ ಹೋದೆ. ತುಂಗಾ ನದಿ ಎದುರುಗಡೆ ಇರೋ ಶಾರದಾಂಬೆ ದೇವಸ್ಥಾನ ಸೂಪರ್ ಆಗಿತ್ತು. ಇದು ಕೂಡ ಶಂಕರಾಚಾರ್ಯರಿಂದ ಸ್ಥಾಪನೆ ಆಗಿರೋ ಶಕ್ತಿ ಪೀಠ. ಮಠದಲ್ಲೇ ರಾತ್ರಿ ಊಟ ಮಾಡ್ಕೊಂಡು ಟೆಂಟ್ ಹಾಕ್ಬೇಕಾದ್ರೆ ನಮ್ಮ ಟೆಂಟ್ ಫಸ್ಟ್ ಟೈಮ್ ಕೈ ಕೊಡ್ತು. ಏನೋ ಜುಗಾಡ್ ಮಾಡ್ಕೊಂಡು ಟೆಂಟ್ ಹಾಕೊಂಡು ಮಲ್ಕೊಳ್ಳೋ ಅಷ್ಟರಲ್ಲಿ ರಾತ್ರಿ 10 ಗಂಟೆ ಆಯ್ತು. ಅಲ್ಲಿಗೆ ನಮ್ಮ 6ನೇ ದಿನದ ಪ್ರವಾಸ ಮುಗೀತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. हरे शिवनं शरणं भव शङ्कर देशिकमे शरणं करुणावरुणालय पालय मां भवसागर दुःखविदूरनृतम् रचयाखिल दर्शन तत्त्वविदं भव शङ्कर देशिकमे शरणम् भवता जनता सुखिता भविता निजबोध विचारण चारुमते हरेश्वर जीव विवेकविदं भव शङ्कर देशिकमे शरणम् भव एव भवानि जिये नितरां समजायत चेतसि कौतुकिका।